ಹಾಯ್ ನಮಸ್ಕಾರ, ಸಿಂಪಲ್ ಅಡುಗೆಗೆ ಸ್ವಾಗತ. ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು: ಗೋಡಂಬಿ, ಬಾದಾಮು, ಕಡಲೆಬೀಜ, ಪಿಸ್ತಾ, ಸನ್ಫ್ಲವರ್ ಸೀಡ್ಸ್, ವಾಲ್ನಟ್, ಫ್ಲ್ಯಾಕ್ಸ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಬ್ರೌನ್ ಶುಗರ್, ಡೇಟ್ಸ್. ಮೊದಲಿಗೆ ಬಾಣಲಿಯಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹುರ್ಕೊಳ್ಳಿ. ಅದಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತುರಿಯಾಗೇ ಇರಲಿ ಗ್ರೈಂಡ್ ಮಾಡಿರೋದು. ಗ್ರೈಂಡ್ ಆದಮೇಲೆ ಬಾಣಲಿಯಲ್ಲಿ ತುಪ್ಪ ಹಾಕಿ ಬಿಸಿ ಆದಮೇಲೆ ಈ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪದಲ್ಲೇ ಮಾಡಬೇಕಾಗಿರೋದ್ರಿಂದ ಪಕ್ಕದಲ್ಲಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ತುಪ್ಪ ಇಟ್ಕೊಂಡಿರಿ. ಈ ಮಿಕ್ಸ್ ಮಾಡುವಾಗ ತುಪ್ಪ ಶಾರ್ಟೇಜ್ ಆಯಿತು ಅಂದರೆ ಹಾಕೋತಾ ಹೋಗಿ. ಇದಾದಮೇಲೆ ಹಾಗೆ ಪಕ್ಕದಲ್ಲಿ ಬಾಣಲಿಯಲ್ಲಿ ಪಾಕ ತಗೊಳ್ಳಿ. ಬೆಲ್ಲನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಿದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಪಾಕ ಬಂದಾದಮೇಲೆ ಈ ಡ್ರೈ ಫ್ರೂಟ್ಸ್ ಮಿಶ್ರಣನ ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಡೇಟ್ಸ್ನ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ಸಪ್ರೇಟ್ ತುಪ್ಪದಲ್ಲಿ ಅದನ್ನ ಬಿಸಿ ಮಾಡ್ಕೋತೀನಿ. ಅದಾದಮೇಲೆ ತೆಗೆದಿರೋ ಪಾಕಾಗೆ ಡ್ರೈ ಫ್ರೂಟ್ ಮಿಶ್ರಣನ ಹಾಕಿ ಡೇಟ್ಸ್ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಂಡು ಉಂಡೆ ಮಾಡ್ತಾ ಹೋಗಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ.